ಬೆಳೆಸಿ ಬೆಳೆಸಿ ನಾಮಫಲಕ ಬೆಳೆಸಿ 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 ಬರ ನಾರಾಯಣಗೌಡರ ಹೋರಾಟಕ್ಕೆ ನಾಡಿನ ಬರ ಹೋರಾಟಕ್ಕೆ ಕನ್ನಡಿಗರ ಸಾರ್ವಭೌಮ ನಾರಾಯಣಗೌಡರ ಹೋರಾಟಕ್ಕೆ. ನಮ್ಮ ಬೆಂಗಳೂರು ನಗರದಲ್ಲಿ ಕನ್ನಡಕ್ಕೆ ಮಾನ್ಯತೆ ಇಲ್ಲ ಅನ್ನೋ ಒಂದು ಕೊರಗು ಸೊರಗು ಎಲ್ಲಾ ಕನ್ನಡಿಗರಿಗೂ ನೋವು ತರುವಂತ ಒಂದು ವಿಷಯ. ಈಗ ಬೆಂಗಳೂರಿನ ನಗರದ ಅಂಗಡಿ ಮುಗ್ಗಟ್ಟು ಮತ್ತು ಮಾಲ್ಗಳಲ್ಲಿ ಕನ್ನಡದ ನಾಮಫಲಕ ಇಲ್ಲ ಅನ್ನೋ ಒಂದು ಕೂಗು ಕೇಳ್ತಾ ಇದೆ. ಈ ಒಂದು ನಾಮಫಲಕದ ವಿಷಯ ಬಂದಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಂಗೆ ನೆನಪಿದ್ದಂಗೆ ಮುಖ್ಯಮಂತ್ರಿ ಚಂದ್ರಗೌಡ ಅಧ್ಯಕ್ಷರಾಗಿದ್ರು. ಅವರು ಬ್ರಿಗೇಡ್ ರೋಡು ಮತ್ತೆ MG ರಸ್ತೆಗೆ ಹೋಗಿ ಅಧಿಕಾರಿಗಳ ಜೊತೆ ಹೋಗಿ ಅವರು ಕನ್ನಡದ ನಾಮಫಲಕ ಎಲ್ಲ ಹಾಕಿಲ್ವೋ ಅಂತ ಕಡೆ ಸೂಚನೆ ಕೊಟ್ಟು ಅವರಿಗೆ ನೋಟಿಸ್ ಕೊಟ್ಟು ಬಂದು ಕೆಲಸ ಮಾಡಿಸಿದ್ದಾರೆ. ಕನ್ನಡ ಭಾಷೆ ಬಗ್ಗೆ ನಮ್ಮ ಕನ್ನಡ ಹೋರಾಟಗಾರರು ಮಾಡ್ತಿರುವಂಥ ಹೋರಾಟ ಸರಿಯಾಗೇ ಇದೆ. ಆದರೆ ಈ ಹೋರಾಟ ಬೇಕಾ ಇಲ್ಲ, ಪ್ರತಿಯೊಬ್ಬ ಕನ್ನಡಿಗರನ್ನು ಎಚ್ಚರಿಸಬೇಕಾದಂಥ ಒಂದು ದಿನಗಳಿವು. ಏನಕ್ಕೆ ಅಂದರೆ ಮೊದಲು ಎಲ್ಲ ಕನ್ನಡಿಗರು ತಮ್ಮ ಭಾಷೆಯನ್ನು ಪ್ರೀತಿಸಿ ಗೌರವಿಸಿ ಮೊದಲು ಆದ್ಯತೆಯನ್ನು ನೀಡಿ ತಾವು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಎಲ್ಲಿಂದ ಹೊರಗಡೆಯಿಂದ ಬಂದವರಿಗೆ ನಾವು ನಮ್ಮನ್ನು ಅನುಸರಿಸೋ ರೀತಿ ನಡ್ಕೊಂಡು ನಾವು ಅವರಿಗೆ ಕನ್ನಡವನ್ನು ಕಲಿಸಿ ಮತ್ತು ನಾವು ಯಾವ ರೀತಿ ನಡ್ಕೋತೀವಿ, ನಮ್ಮ ಭಾಷೆಗಳನ್ನು ಯಾವ ರೀತಿ ಗೌರವಿಸ್ತೀವಿ ಅನ್ನೋದನ್ನು ಅವರು ನಮ್ಮಿಂದ ತಿಳ್ಕೊಂಡು ತಾವಾಗಿ ನಮ್ಮ ಭಾಷೆಯನ್ನು, ನಮ್ಮ ಜಲವನ್ನು, ನಮ್ಮ ನೆಲವನ್ನು ಗೌರವಿಸುವ ಹಾಗೆ ನಡ್ಕೋಬೇಕು. ಮತ್ತು ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಕಾನೂನು ಮಾಡಿ ನಾವು ಅವರಿಂದ ಒಂದು ಏನೇ ಅಪೇಕ್ಷೆ ಪಡೋದನ್ನು ಬಿಟ್ಟು ಕನ್ನಡ ಪ್ರಾಧಿಕಾರ ಇದೆ, ಆದರೆ ಅವರ ಒಂದು ಅಧಿಕಾರ ಸೀಮಿತವಾಗಿದೆ. ಅದಕ್ಕಿಂತ ನಾವು ಈ ನಿಟ್ಟಿನಲ್ಲಿ ಪ್ರತಿಯೊಂದು ನಾಮಫಲಕದಲ್ಲೂ ಕನ್ನಡ ರಾಜಾರೋಚಿಸುವಂತೆ ನೋಡಿಕೊಂಡು ಮತ್ತು ಕನ್ನಡವನ್ನು ಉಳಿಸಿ ಬೆಳೆಸಿ ನಮ್ಮ ಒಂದು ನೆಲ, ಭಾಷೆ ಮತ್ತು ಜಲವನ್ನು ರಕ್ಷಿಸುವ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗನು ಹೋರಾಡಬೇಕು. ಈಗ ಹೋರಾಟ ಅಂತೀವಿ. ಈಗ ನಾವು ಸುಮ್ಮನೆ ಹೋರಾಟ ಮಾಡಿ ಮಸಿ ಬೆಳೆದ್ರೆ ಆಗಲ್ಲ. ಆಮೇಲೆ ಹೋರಾಟಗಾರರು ಎಷ್ಟೊತ್ತಿ ಬರ್ತಾರೆ, ಇವಾಗ ಬರ್ತಾರೆ, ಆಮೇಲೆ ವರ್ಷಕ್ಕೊಂದ್ಸತಿ ಬರ್ತಾರೆ, ಇಲ್ಲ 2 ವರ್ಷಕ್ಕೊಂದ್ಸತಿ ಬರ್ತಾರೆ. ಅವರು ಏನು ಮಾಡಬೇಕಂದ್ರೆ ಯಾವ್ದು ಸಂಸ್ಥೆ ಇದೆ, ಈಗ ಕನ್ನಡ ಪ್ರಾಧಿಕಾರನೋ ಇಲ್ಲ ಬೇರೆ ಸಂಸ್ಥೆ ಯಾವುದಿದೆ ಅವ್ರ ಜೊತೆ ಕೈ ಜೋಡಿಸಿ ಅವರು ಬುಡದಿಂದನೇ ಇದನ್ನು ಬಿಗಿ ಮಾಡ್ತಾ ಬಂದರೆ ಆಗ ನಮ್ಮ ಬೇಕಾಗಿರೋ ಕನ್ನಡ ಭಾಷೆ 60% ಇದ್ದರೆ ಇನ್ನು ಮಿಕ್ಕಿದ 40% ಬೇರೆ ಯಾವ್ದು ಭಾಷೆ ಬೇಕೋ ಅವರು ಉಪಯೋಗಿಸ್ಕೊಳ್ಳಿ. ಕನ್ನಡದಲ್ಲಿ ನಾಮಫಲಕಗಳನ್ನ ಹಾಕಬೇಕು ಅಂತ ಕನ್ನಡ ಸಂಘಟನೆಗಳು ಹೋರಾಟ ಮಾಡ್ತಕ್ಕಂಥದ್ದು ಸರಿಯಾದ ದಾರಿನಲ್ಲೇ ಇದೆ. ಅವರು ಕನ್ನಡದ ಮೇಲಿನ ಇರ್ತಕ್ಕಂಥ ಪ್ರೀತಿ ಮತ್ತು ಅಭಿಮಾನದಿಂದ ನಮ್ಮ ಭಾಷೆಯ ಉಳಿವಿಗಾಗಿ ಈಗೆಲ್ಲ ಅವರು ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಸಹ ನಮ್ಮ ಕೈ ಜೋಡಿಸೋದಕ್ಕೆ ಸಿದ್ಧ ಇದ್ದೀವಿ. ಆದ್ರೆ ಇಲ್ಲಿ ಒಂದು ಅಂಶ ನನ್ನ ಗಮನಕ್ಕೆ ಬರೋದು, ಯಾವುದೇ ಒಂದು ಅಂಗಡಿ ಮುಗ್ಗಟ್ಟು ಒಂದು ಬೋರ್ಡ್ ಹಾಕ್ಬೇಕಾದ್ರೆ ಅಥವಾ ಪರವಾನಗಿ ಪಡಿಬೇಕಾದ್ರೆ ಒಂದು ನಿಯಮ ಮತ್ತೆ ಕಾನೂನಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಉದಾಹರಣೆಗೆ BBMP ಅಧಿಕಾರಿಗಳು ಅದಕ್ಕೆ ನೇರವಾಗಿ ಸಂಬಂಧಪಡ್ತಾರೆ. ಅವರು ಈ ವಿಚಾರ ಅವ್ರಿಗೆ ಯಾಕೆ ಗಮನಕ್ಕೆ ಬರಲ್ಲ ಅನ್ನೋದು ಆ ಪ್ರಶ್ನೆ ನನ್ನನ್ನು ಕಾಡುತ್ತೆ, ಅನೇಕರನ್ನ ಕಾಡುತ್ತೆ. ಇತ್ತೀಚೆಗಂತೂ ಈ ಒಂದು ಕಳೆದ ವಾರ ಆದ ಒಂದು ಏನು ಘಟನೆ ಇದೆ, ಒಂದು ದೊಡ್ಡ ಮಾಲ್, ಆ ಮಾಲಲ್ಲಿ ಒಂದು ಕನ್ನಡದ ನಾಮಫಲಕ ಇಲ್ಲ ಅನ್ನೋದು ಯಾಕೆ ಗಮನಕ್ಕೆ ಬಂದಿರಲಿಲ್ಲ? ಸ್ಥಳೀಯ ಅಧಿಕಾರಿ ಇರ್ತಾರೆ, ಅನೇಕ ಸಂಘ ಸಂಸ್ಥೆ ಇದೆ ಇದನ್ನು ಗಮನಿಸೋದಕ್ಕೆ. ಆದ್ರೆ ಈ ತರ ಒಂದು ಸಣ್ಣ ವಿಚಾರ ಅಂತಂದ್ರೆ ಇದು ಸಣ್ಣ ವಿಚಾರ, ಕೆಲವರು ಸಣ್ಣ ವಿಚಾರ ಇರ್ಬೋದು, ಆದ್ರೆ ಇದು ತುಂಬಾ ಗಮನಾರ್ಹ ವಿಚಾರ, ಕಾನೂನು ಪಾಲನೆ ಮಾಡಲೇಬೇಕಾದಂತ ವಿಚಾರ. ಒಂದು ಬೋರ್ಡ್ ಹಾಕ್ಬೇಕಾದ್ರೆ ಕನ್ನಡಕ್ಕೆ ಆದ್ಯತೆ ಇರಲೇಬೇಕು. ಅದು ಇಲ್ಲಿ ಪ್ರತಿಯೊಬ್ಬರ ಅದನ್ನ ಪಾಲಿಸಲೇಬೇಕು. ಪ್ರತಿಯೊಬ್ಬ ಯಾವುದೇ ಒಂದು ಸಂಸ್ಥೆ ಆಗ್ಬೋದು ಅಥವಾ ಒಂದು ಶಾಪ್ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಅಂತ ಏನು ಹೇಳ್ತೀವಿ, ಅಂಗಡಿ ಮುಗ್ಗಟ್ಟು, ಅದನ್ನ ಪಾಲಿಸಲೇಬೇಕು. ಅದು ಪಾಲಿಸ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಅಧಿಕಾರಿಗಳು ಶಾಮೀಲಾಗಿದಾರ? ಬೇರೆ ಎಲ್ಲಾ ವಿಚಾರಗಳಂತೆ ಇದು ಸಹ ಶಾಮೀಲಾಗಿ ಅದನ್ನ ಅವ್ರ ಕಣ್ ತಪ್ಪಿ ನಡೀತಾ ಇದೆಯಾ? ಈ ತರ ಪ್ರಶ್ನೆಗಳು ಮೂಡುತ್ತವೆ. ಆದ್ರೆ ಇದನ್ನ ಪ್ರತಿಯೊಬ್ರು ನಾವು ಇಲ್ಲಿ ಬೆಂಗಳೂರು, ನಾವು ಈ ದೊಡ್ಡ ಮಹಾನಗರದಲ್ಲಿ ನಾವು ಇಲ್ಲಿ ಈಗೇನು 1.5 ಕೋಟಿ ಜನ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಕನ್ನಡಿಗರಿಗೆ ಅಥವಾ ನಮ್ಮ ಇಲ್ಲಿ ವಾಸ ಮಾಡೋ ಪ್ರತಿಯೊಬ್ಬರಿಗೂ ಸಹ ಇದು ತುಂಬಾ ನೋವಿನ ವಿಚಾರ. ಅದನ್ನ ನಾವೆಲ್ಲ ಮೊದಲು ಖಂಡಿಸ್ಬೇಕು. ಮತ್ತೆ ಇದು ಪಾಲನೆ ಮಾಡಲೇಬೇಕು ಅನ್ನೋಷ್ಟು ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಬೇಕು. ಸರ್ಕಾರ ಈಗಾಗಲೇ ಸೂಚನೆ ಕೊಟ್ಟಿದೆ. ಆದ್ರೆ ವಿಪರ್ಯಾಸ ಏನು ಅಂತಂದ್ರೆ
ಯಾವಾಗ ನಾವು ಬೆಂಗಳೂರು ನಗರದಲ್ಲಿ ಕನ್ನಡಕ್ಕೋಸ್ಕರ ನಾವು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿರೋದು ತುಂಬಾ ನೋವಿನ ವಿಚಾರ. ಪ್ರತಿಯೊಂದು ರಾಜ್ಯದಲ್ಲೂ ಅಲ್ಲಿನ ಭಾಷೆ ಮತ್ತು ಜಲ ನೆಲ ಮತ್ತು ಅಲ್ಲಿ ಭಾಷೆಗೆ ಆದ್ಯತೆ ಇದ್ದೇ ಇರುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ನಮ್ಮ ಒಂದು ನೆಲ ಜಲ ಮತ್ತು ಭಾಷೆಗೆ ಆದ್ಯತೆಯನ್ನು ನೀಡಿ ಪ್ರತಿಯೊಬ್ಬ ಕನ್ನಡಿಗರು ಈ ಹೋರಾಟಕ್ಕೆ ಸಹಕಾರವನ್ನು ನೀಡಿ ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ 60% ಭಾಗಶಃ ಏನು ಕನ್ನಡ ನಾಮಫಲಕದಲ್ಲಿ ಮೀಸಲಿಡಬೇಕು, ಅದಕ್ಕೆ ನಮ್ಮೆಲ್ಲರ ಸಹಮತ ಇದೆ. ಮತ್ತು ಆ ದಿಕ್ಕಿನಲ್ಲಿ ನಮ್ಮೆಲ್ಲರ ಹೋರಾಟ ತುಂಬ ಒಂದು ಉಗ್ರ ರೀತಿಯಲ್ಲಿ ಮಾಡಬೇಕು. ಇದನ್ನು ಆದಷ್ಟು ಒಂದು ಎಲ್ಲ ನಾಮಫಲಕಗಳು ಕನ್ನಡ ರಾರಾಜಿಸುವಂತೆ ಮಾಡಬೇಕು ಅಂತ. ಇಲ್ಲಿ ಏನಾಗಿದೆ ಅಂದರೆ, ಯಾವನೋ ಬರ್ತಾನೆ, ಇಲ್ಲಿನ ಆಸ್ತಿ ಮಾಡ್ತಾನೆ, ಇಲ್ಲಿನ ಬಿಲ್ಡಿಂಗ್ ಮಾಡ್ತಾನೆ, ಅಂಗಡಿ ಮಾಡ್ತಾನೆ, ಮತ್ತೊಂದು ಏನೋ ಒಂದು ಮಾಡ್ತಾನೆ. ನಾಳೆ ದಿನ ಅವನು ಪೂರ್ತಿ ಬಿಲ್ಡಿಂಗೇ ತಗೋತಾನೆ, ಅವ್ನು ಬೇಕಾದ ಭಾಷೆಯಲ್ಲೇ ಆಗ್ತಾನೆ. ನಾವು ಏನು ಮಾಡ್ತೀವಿ, ಅದೇ ಭಾಷೆಯಲ್ಲೇ ನೋಡ್ತೀವಿ, ಅವನ ಜೊತೆ ಅದೇ ಭಾಷೆಯಲ್ಲೇ ಮಾತಾಡ್ತೀವಿ. ಆದರೆ ನಾವು ಕನ್ನಡ ಮಾತ್ರ ಬಳಸಲ್ಲ. ನಾವು ಯಾಕೆ ಕನ್ನಡ ಬಳಸಿಲ್ಲ ಅಂತಲೂ ಕೇಳುವುದಿಲ್ಲ. ಆಮೇಲೆ ನಮಗೆ ಏನಾಗಿದೆ ಅಂದರೆ, ಕನ್ನಡ ಮೇಲೆ ಪ್ರೀತಿನೇ ಇಲ್ಲ, ನಾಚಿಕೆ ಆಗುತ್ತೆ ನಮಗೆ. ಕನ್ನಡ ನಾಮಫಲಕಗಳನ್ನು ಹಾಕಬೇಕು ಅಂತ ಕನ್ನಡ ನಾಡಿನಲ್ಲಿ ಕನ್ನಡಿಗರೇ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ದುರದೃಷ್ಟಕರ. ಎಲ್ಲ ಬೇರೆ ಭಾಷಿಕರು ಅರ್ಥ ಮಾಡ್ಕೋಬೇಕಾಗಿರೋದಿದೆ. ನಾವೆಲ್ಲ ಬೇರೆ ಭಾಷೆ ದ್ವೇಷಿಗಳೇನಲ್ಲ, ಕನ್ನಡ ಪ್ರೇಮಿಗಳು. ನಮ್ಮ ಬೇರೆ ಭಾಷೆಯಿಂದ ಬಂದವರು ಸಹ ಇಲ್ಲಿ ಬದುಕ್ತಾ ಇರ್ತಕ್ಕಂಥವರು, ಇಲ್ಲಿಯ ಜನಕ್ಕೆ, ಇಲ್ಲಿಯ ಭಾಷೆಗೆ, ಇಲ್ಲಿಯ ನಾಡು ನುಡಿ ಇದಕ್ಕೆ ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ತುಂಬ ಮುಖ್ಯ. ಅರ್ಥ ಮಾಡಿಕೊಂಡವರು ಬೇರೆ ಭಾಷೆಯಲ್ಲಿ ಇದ್ದು ಬೇರೆ ಭಾಷೆಯನ್ನು ನಾವು ದ್ವೇಷಿಸೋದಿಲ್ಲ, ಕನ್ನಡ ಭಾಷೆ ಇರಬೇಕು. ಕನ್ನಡ ನಾಮಫಲಕಗಳನ್ನು ದಯಮಾಡಿ ಹಾಕ್ಕೋಬೇಕು. ದೊಡ್ಡ ದೊಡ್ಡ ಕಂಪನಿಗಳಿರಲಿ, ಮಧ್ಯಮ ಉದ್ದಿಮೆದಾರರಿರಲಿ ಅಥವಾ ಸಣ್ಣ ವ್ಯಾಪಾರಿಗಳು ಇರಲಿ, ಎಲ್ಲರೂ ನಾಮಫಲಕಗಳನ್ನು ಕನ್ನಡದಲ್ಲೇ ಹಾಕ್ಕೋಬೇಕು. ಕನ್ನಡದ ನಾಮಫಲಕ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದ್ರೆ, ಇದು ಯಾಕೆ ಹಾಕಿಲ್ಲ ಅಂತ ಪ್ರತಿ ಒಬ್ಬ ಕನ್ನಡಿಗ, ಇಲ್ಲಿ ಏನು ನಮ್ಮ ಬೆಂಗಳೂರು ಅಂತ ಅಲ್ಲ, ಇಡೀ ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕ ಇಲ್ಲ ಅಂತ ಕೂಡಲೇ ಅದನ್ನ ಗಮನಿಸಿ ಅದನ್ನ ಸರಿಪಡಿಸ್ಬೇಕು ಅಂತ ಒಂದು ಒತ್ತಾಯ ಮಾಡೋದು ನಮ್ಮ ಹಕ್ಕು. ಬೇರೆ ಎಲ್ಲಾ ರಾಜ್ಯದಲ್ಲೂ ಹಾಗೆ ಇದೆ. ನೀವು ಒಂದು ರಾಜ್ಯಕ್ಕೆ ಕನ್ನಡ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದ ಕೂಡಲೇ ನಿಮ್ಗೆ ಕಾಣಿಸೋದು ಅಲ್ಲಿಯ ಭಾಷೆಯ ನಾಮಫಲಕ. ಆ ನಾಮಫಲಕ ನೋಡಿ ಈ ರಾಜ್ಯಕ್ಕೆ ಬಂದಿದ್ದೀವಿ ಅಂತ ನಾವು ಹೇಳ್ತೀವಿ. ಆದ್ರೆ ಇಲ್ಲಿ ಕನ್ನಡದಲ್ಲಿ, ಇಲ್ಲಿ ಬೆಂಗಳೂರಿಗೆ ನೀವು ಪ್ರವೇಶ ಪಡೆದ ಕೂಡಲೇ ನಿಮ್ಗೆ ಒಂದು ವಿಮಾನ ನಿಲ್ದಾಣ ಆಗ್ಬೋದು, ಹೊಸ ರಸ್ತೆ ಕಡೆಯಿಂದ ಬರ್ಬೋದು. ಬಂದಾಗ ನಿಮಗೆ ಮೊದಲು ಕಾಣೋದು ಇಂಗ್ಲಿಷ್ ನಾಮಫಲಕ. ಇದು ನಾವು ಖಂಡಿಸ್ಬೇಕು. ಮತ್ತೆ ನಮ್ಮ ಹಕ್ಕು ಇದು. ನಾವು ಕನ್ನಡ ನಾಮಫಲಕ ಹಾಕ್ಲೇಬೇಕು. ಹಾಕಿ ಅಂತ ಹೇಳೋದು ಪ್ರತಿಯೊಬ್ಬರಿಗೂ ಸಹ, ಪ್ರತಿಯೊಬ್ಬ ಮಾಲೀಕರಿಗೂ ಹೇಳೋದು ನಮ್ಮ ಹಕ್ಕು. ಇದು ನಾವು ಯಾವುದೇ ಕಾರಣಕ್ಕೂ ಸಹ ಇಲ್ಲಿ ಯಾವುದೇ ಒಂದು ಮುಲಾಜಿಲ್ಲ. ಈ ಮುಲಾಜ್ ಪ್ರಶ್ನೆ ಬಂದಾಗ ನಮ್ಮ ಕನ್ನಡಿಗರು ಅಂದ್ರೆ ಯಾವುದಕ್ಕೂ ಸಹ ನಾವು ಎಲ್ಲದಕ್ಕೂ ನಾವು ಅನುಸರಿಸ್ಕೊಂತೀವಿ, ಅಥವಾ ನಾವು ಸಹಿಷ್ಣುತರು ಅಂತ ಒಂದು ಪ್ರಶ್ನೆ ಇದೆ. ಅದು ಆಗ್ಬಾರ್ದು.